ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ್ಮೇಲೆ ಯಾವ ರೀತಿ ಜೀವನ್ ನನ್ನ ಮತ್ತು ಮಗುನ ವೆಲ್ಕಮ್ ಮಾಡಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಲಾಸ್ಟ್ ವ್ಲಾಗ್ನಲ್ಲಿ ತುಂಬ ಜನ ಒಂದಷ್ಟು ಕ್ವೆಶನ್ಸ್ಗಳನ್ನೆಲ್ಲ ಕೇಳಿದ್ರಿ. ಅದಕ್ಕೆ ಅಂತ ನಾನು ಸಪ್ರೇಟಾಗಿ ವ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ ಯಾಕೆ ಅಂತ ಅಂದರೆ ರಿಪೀಟೆಡ್ ಆಗಿ ಸೇಮ್ ಕ್ವೆಶನ್ಸೇ ಬರ್ತಾಯಿದೆ. ಹಾಗಾಗಿ ಒಂದೇ ವ್ಲಾಗಲ್ಲಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಐ ಹೋಪ್ ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಡಿಸ್ಚಾರ್ಜ್ ಎಲ್ಲನೂ ಆಯಿತು. ಹಾಗೆಯೇ ಬಿಲ್ ಕ್ಲಿಯರ್ ಎಲ್ಲ ಏನು ಮಾಡಬೇಕಾಗಿತ್ತು ಎಲ್ಲನೂ ಮಾಡಿದಾಯಿತು. ಜೀವನಂತೂ ಹಿಂದಿನ ದಿನ ನಿದ್ದೆಗೆಟ್ಟು ಪಾಪ ಮನೆಯಲ್ಲಿ ಮಗಳನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಏನೆಲ್ಲ ರೆಡಿ ಮಾಡಿದರು ಅದನ್ನು ನಾನು ಆಲ್ಮೋಸ್ಟ್ ಲಾಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವಾಗ ನಾವು ಮನೆಗೆ ಹೋದ್ಮೇಲೆ ಯಾವ ರೀತಿ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡ್ರು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನೀವು ನೋಡ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಮನೆಗೆ ಹೋಗೋದಕ್ಕೆ. ಯಾವಾಗ ಮನೆಗೆ ತಲುಪಿಬಿಡ್ತೀನಪ್ಪ ಅನ್ನೋ ಥರನೇ ಆಗಿತ್ತು. ಇನ್ನು ಮನೆಗೆ ಹೋದ್ಮೇಲೆ ನಮ್ಮಮ್ಮ ಆರತಿ ತಟ್ಟೆಗೆ ರೆಡಿ ಮಾಡಿಕೊಂಡು ಇವಾಗ ಆರತಿ ಮಾಡ್ತಾಯಿದ್ದಾರೆ. ವೆಲ್ಕಮ್. ನಮ್ಮ ಮಗಳನ್ನ ನಮ್ಮ ಸ್ವಂತ ಮನೆಗೆ ಕರ್ಕೊಂಬರೋ ಖುಷಿ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗೆ ಮತ್ತು ಜೀವನ್ಗೆ ಅವತ್ತಿನ ದಿನ ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ ಆಸೆ ಅಂತೆ ನಮ್ಮ ಮನೆಗೆ ಪುಟ್ಟು ಮಹಾಲಕ್ಷ್ಮಿ ಬರ್ತಿದ್ದಾರೆ. ಸೊ ಅವಳನ್ನ ನಮ್ಮ ಮನೆಗೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಅವಳಂತೂ ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು. ನಾನು ಎಬ್ಬರಿಸೋದಕ್ಕೇನು ಹೋಗಿರಲಿಲ್ಲ. ಹಾಸ್ಪಿಟಲಿಂದ ಬರೋವಾಗ ಚೆನ್ನಾಗಿ ಫೀಡಿಂಗ್ ಎಲ್ಲ ಮಾಡಿಸಿದ್ದೆ ಅಲ್ಲ. ಸೊ ಮನೆಗೆ ಬರೋವಾಗಲೇ ಅವಳು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ಲು. ಹಾಸ್ಪಿಟಲ್ಗೆ ಹೋಗುವಾಗ ಎಷ್ಟು ನೋವಾಗುತ್ತೋ ಏನೋ, ಎಷ್ಟು ನೋವು ಅನುಭವಿಸ್ಬೇಕೇನೋ ಅಂತ ಅಂದ್ಕೊಂಡು ಹೋಗಿದ್ದೆ ಅಳ್ಕೊಂಡು. ಬಟ್ ಮನೆಗೆ ಬರೋವಾಗಲ್ಲ ಆ ಖುಷಿನೇ ಬೇರೆ. ತುಂಬ ಮನಸ್ಸು ನೆಮ್ಮದಿ ಅಂತ ಅನ್ನಿಸ್ತಾಯಿತ್ತು ನನಗಂತೂ. ಗಮ್ಮಂತಾಯ್ತಾ? ಏನು ಗಮ್ಮಂತಾಯ್ತಾ? ಹಾಂ ಬನ್ನಿ. ಎಸ್ ಚೆನ್ನಾಗಿದೆಯಾ? ನನಗಂತೂ ಜೀವನ್ ಡೆಕೋರ್ ಮಾಡಿರೋದನ್ನ ನೋಡಿ ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ನಾವು ಯಾರಾದರೂ ಹೊರಗಡೆ ಅವ್ರನ್ನ ಕರೆಸಿ ಇವೆಂಟ್ ಅವ್ರನ್ನೆಲ್ಲ ಡೆಕೋರ್ ಮಾಡಿಸಿದ್ರು ಇಷ್ಟು ಖುಷಿ ಆಗ್ತಿತ್ತು ಇಲ್ವೋ ಗೊತ್ತಿಲ್ಲ. ಬಟ್ ಜೀವನ್ ಅವರೇ ಇನ್ಶಿಯಾಲಿಟಿ ತೊಗೊಂಡು ಇಷ್ಟೆಲ್ಲ ತಯಾರಿ ಮಾಡಿದಾರಲ್ಲ, ಅದು ಮನಸ್ಸು ನೆಮ್ಮದಿ ಅಂತ ಅನ್ನಿಸ್ತು. ಹಾಗೆಯೇ ತುಂಬ ಖುಷಿ ಆಯಿತು. ಲೈಫ್ ಟೈಮ್ ಇದೊಂಥರ ಮೆಮೊರಿ ನಾವು ಸೇವ್ ಮಾಡ್ಕೋಬೋದು ಅನ್ನೋದು. ಯಾಕಂದರೆ ಮಗಳು ಮನೆಗೆ ಬರ್ತಾ ಇದ್ದಾಳೆ ಅನ್ನೋ ಖುಷಿ ನನಗಿಂತ ಜಾಸ್ತಿ ಇದ್ದಿದ್ದೆ ಜೀವನಿಗೆ. ಸೊ ಅವರೇ ಇಷ್ಟೆಲ್ಲ ನಿಂತು ರೆಡಿ ಮಾಡಿದಾರಲ್ಲ, ಅದು ತುಂಬ ಜಾಸ್ತಿನೇ ಖುಷಿ ಆಯಿತು. ಇದ್ದೆ ಅವಳದು.
ಓಯ್ ಸಿರಿ ಕವರ್ಲೇನಿಲ್ಲ ತಾನೆ, ಬೇರೆ ಸ್ಲಿಪ್ಪರ್ ಏನಿಲ್ಲ. ಏನಿಲ್ಲ ಮತ್ತೆ ಬೆಡ್ಶೀಟ್ ಹಾಕ್ಬಿಟ್ವಲ್ಲ ತೂಕ ಇರ್ಲಿಲ್ಲ ಅದು. ಅಪ್ಪ ನೋಡಿ ಅಣ್ಣ ಬಲೂನೆಲ್ಲ ಮಾಡೋನು ಇದು ತೋರಿಸ್ಬೇಕು ಇಲ್ಲಿ ಇದನ್ನ ನೋಡಿ ಇಲ್ಲಿ ಅದಲ್ಲ ಬೈಕ್ ಅವಳೆಲ್ಲ ನಿದ್ದೆ ಮಾಡ್ತಾ ತೆಗಿಬೇಕು. ಅಂತ ನೋಡುವ ಬಿಡ್ತಾವಳೆ. ಯಾಕೆ ಬಿಟ್ಟು ತಗೋಬೇಕು, ಯಾಕೆ ಅವ್ಳು ಬಿಟ್ಟು ಅದಲ್ಲ ಎಲ್ಲ ಈ ಕಡೆ ಬಾಚಿನ ಅಪ್ಪೋ ಕಣ್ಣಿಗೆ ಖುಷಿ ಆಯ್ತಂತೆ ಗೊತ್ತಾ. ಇದಾಗ ತೆಗಿಬೇಕು. ಅದು ಇದು ಅದು ಇದು ಇದು ಬಿಡು ಅವ್ರ ಮುಖದ ಸರಿ ಬಿಡು ಅಲ್ಲಿ ಅಲ್ಲಿ ಅದು ಎದೋ ಎದೋ ಅಯ್ಯೋ ಅಯ್ಯೋ ಅಯ್ಯೋ. ಅಯ್ಯೋ ಎದೋ ಅಚ್ಚ ಎದೋ 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 ಕತ್ ಸರಿ ಇಟ್ಕೊಂಡು ದೂರ ಹೋಗು, ದೂರ. ದೂರ ತೆಗತ್ತೆ. ಏ ವೆಲ್ಕಮ್. ನಿಮ್ಗೆ ಭಯ ಆಗೋಯ್ತು. ಮಾಡಿದಾರ ಯಾರು? ಭಯ ಆಗಿರೋನು ಅವನೇ ಭಯ ಮಾಡಿದಾರ ಯಾರೋ? ಪಟಾಕಿಗಳು ಎಷ್ಟ್ ಚೆನ್ನಾಗಿತ್ತು ಗೊತ್ತಾ. ತಂಗಿ ಪಾಪಗೂ ಇಷ್ಟ ಆಯ್ತು, ಮಮ್ಮಿಗೂ ಇಷ್ಟ ಆಯ್ತು. ನಾಮಿಕೆ ಬಿಡೆ ಅಂತೆ. ಸುಮ್ಮನೆ ಸುಮ್ಮನೆ ಸಾಕು ಸಾಕು. ಬೇಡ ಬೇಡ ಸುಮ್ಮನೆ ಅವ್ಳು ಮೂತಿ ಹಿಂಗೆ ಮಾಡ್ಕೊಬಿಟ್ಟು ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮನೆ ಲಕ್ಷ್ಮಿ ಇವಳು. ಸಿರಿ ಲಕ್ಷ್ಮಿ. ಅಮ್ಮೋ. ಬಾ. ಸೊ ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಜೀವನ್ ಮನೆಗೆ ಮಗಳನ್ನ ವೆಲ್ಕಮ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆಯೇ ಸಣ್ಣದಾಗಿ ಒಂದು ಕೇಕ್ ಕೂಡ ತೊಗೊಂಡು ಬಂದಿದ್ದರು. ಸೊ ಅದನ್ನು ಕೂಡ ಕಟ್ ಮಾಡಿ ಇವಾಗ ಒಂದು ಚಿಕ್ಕ ಸೆಲೆಬ್ರೇಷನ್ನ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಪಾಪುಗೆ ಹೆಜ್ಜೆ ಗುರ್ತು ಏನಿರುತ್ತೆ, ಫಸ್ಟ್ ಟೈಮ್ ನಾವು ಮನೆಗೆ ಬಂದಾಗ ಅಲ್ಲ, ಆ ಹೆಜ್ಜೆ ಗುರ್ತನ್ನ ಸೇವ್ ಮಾಡಿ ಇಟ್ಕೋಬೇಕು ಅನ್ನೋದೊಂದು ಆಸೆ ಇತ್ತು. ಅದನ್ನಂತೂ ಯಾವಾಗಲೂ ಹೇಳ್ತಿದ್ದೆ. ಇವನ್ ಅಪ್ಪದು ಕೂಡ ನಾವು ಒಂದು ಪಾಪು ಇದ್ದಾಗ ಮನೆಗೆ ಒಳಗೆ ಬಂದಿದ್ದ ತಕ್ಷಣ ಹೆಜ್ಜೆ ಗುರ್ತನ್ನ ತೊಗೊಂಡಿದ್ವಿ. ಬಟ್ ಪಾಪುನ ಇಟ್ಕೊಂಡು ನನಗೆ ಈ ಸಲ ಬೆಂಡ್ ಮಾಡೋದಕ್ಕೆಲ್ಲ ಆಗಲಿಲ್ಲ. ಹಾಗಾಗಿ ನಾವು ಮನೆ ಒಳಗಡೆ ಬಂದ ಮೇಲೆ ಕೇಕ್ ಕಟ್ಟಿಂಗೆಲ್ಲ ಆದಮೇಲೆ ಪಾಪು ಹೆಜ್ಜೆ ಗುರ್ತನ್ನ ತೊಗೊಂಡ್ವಿ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಅವಳ ಹೆಜ್ಜೆ ಗುರುತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಅದು ನನಗೆ ತುಂಬ ಖುಷಿ ಆಯಿತು. ಸೊ ನೋಡ್ಬೋದು, ಅದನ್ನು ಕೂಡ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗೆಲ್ಲ ತೊಗೊಂಡಿದ್ದೆ. ಇನ್ನು ಕೇಕ್ ಕಟ್ ಮಾಡಿದ್ವಲ್ಲ, ಒಂದು ಚಿಕ್ಕ ಪೀಸ್ನ ನಾನು ತಿಂದೆ. ಬಾಣಂತಿ ಕೇಕ್ ಎಲ್ಲ ತಿನ್ಬೋದಾ ಅಂತ ಕೂಡ ಕಮೆಂಟ್ ಮಾಡ್ತೀರಾ. ಆಮೇಲೆ ಪಾಪುಗೆ ಕೇಕ್ ತಿನ್ನಿಸಿದ್ರಾ ಅಂತಲೂ ಕೂಡ ಕಮೆಂಟ್ ಮಾಡ್ತೀರಾ. ನಿಜವಾಗ್ಲೂ ಪಾಪುಗೆ ನಾನು ಕೇಕ್ ತಿನ್ನಿಸ್ಲಿಲ್ಲ. ಜಸ್ಟ್ ಅವಳಿಗೆ ನಾನು ಏನು ಬೆರಳಲ್ಲಿ ಕೇಕ್ ಟಚ್ ಆಗಿತ್ತು ಅದನ್ನು ಅಷ್ಟೇ ಲಿಪ್ ಮೇಲೆ ಇಟ್ಟೆ. ಬಟ್ ಆಮೇಲೆ ಅದನ್ನು ನಾನು ಒರೆಸ್ಬಿಟ್ಟೆ. ಆಮೇಲೆ ಅವಳಿಗೆ ಯಾಕೆ ಸುಮ್ಮನೆ ತೊಂದರೆ ಅಂತೆಲ್ಲ ಅಂದ್ಬಿಟ್ಟು ತುಂಬ ಜನ ಇವಾಗ ನಾನು ಅದನ್ನು ನೋಟಿಸ್ ಮಾಡಿ ಹೇಳ್ತೀರಾ. ಹಾಗಾಗಿ ನಾನು ವಿಡಿಯೋನಲ್ಲೇ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅಲ್ಲಿ ಇಕ್ಕಿರ್ತಾರೆ, ಅಲ್ಲಿ ಇಕ್ಕೊಳ್ಳಿ ನೋಡು ಕಬೋರ್ಡ್ ಒಳಗಡೆ. ಅಮ್ಮೋ. ಥ್ಯಾಂಕ್ ಯು ಅಂದ. ಅಮ್ಮ ಆಮೇಲೆ ತಗೊಳ್ತೀನಿ ಬಿಡುವನೆ. ಇದೆ. ನೋಡು, ನಿಮ್ಮನೆ ಇದು, ನಿಮ್ಮನೆ. ಕ್ರೀಮ್ ಅಲ್ಲ ಅದು, ಚಾಕ್ಲೇಟ್ ಕೂಡ ತಿನ್ಲಿ. ಏನಪ್ಪ ಅದು? ಸೊ ಫೈನಲಿ ನಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ. ತುಂಬಾ ಖುಷಿ ಇದೆ. ನಾನು ಆಸೆ ಪಡ್ತಾ ಇದ್ದಿದ್ದು ಹೆಣ್ಮಗುನೇ ಆಗಿದೆ. ನಮ್ಮ ಮುದ್ದು ಮಹಾಲಕ್ಷ್ಮಿ ಬಂದಿದ್ದಾಳೆ ನಮ್ಮ ಮನೆಗೆ. ಇವಳು ಸಿರಿ ಲಕ್ಷ್ಮಿ. ಸಿರಿ ಲಕ್ಷ್ಮಿ ಇಲ್ಲಿಂದ ಬಿತ್ತು. ಇರ್ಲಿ ಬಿಡು, ಆಮೇಲೆ ಹಾಕೋದು ಬಿಡು ಫೋಟೋ ಎಲ್ಲ. ಅವಳು ಇಟ್ಕೋಬೇಕು ನೀನು. 2 ಕಾಲು ಇಡು ಒಂದೇ ಸಲ.
ಅವ್ನು ತಣ್ಣಗಾಗುತ್ತದೆ ಹಾಕೊಂಡ್ಬಿಟ್ಲು. 2 ಕಾಲು ಇಡು. ಕೈಯಲ್ಲೇ ಹಚ್ಚಿ ಇಲ್ಲೇ 2 ಕಾಲು ಅದು ಕಾಲು ಗೊಚ್ಚು ಇರಪ್ಪಲ್ವಾ ನೋಡಿ ದೂರ ತಿಳ್ಕೊಂಡು ಮತ್ತೆ ಮುಟ್ಬಿಟ್ಟ ನೀನು ತಿಂತಾ ಇದ್ದ ಚಪ್ಪುಗುಳಿ ಎಲ್ಲ ಸಾಕು ಒರ್ಸ್ಕೊ, ಅಲ್ಲೇ ಬಟ್ಟೆ ಐತೆ ಒರ್ಸ್ಕೊ ಕಾಲು ಮರ್ಸ್ಕೊಂಡಿರು. ಮಹಾಲಕ್ಷ್ಮಿದಿದ್ದು ಕಾಲ್ ಪ್ರಿಂಟ್ ಇದಿಲ್ವಾ ವೆಟ್ ಪೈಪ್ಸ್ ವೆಟ್ ವೈಪ್ಸ್ ಎಲ್ಲ ಐತೆ ನೋಡಿ. ಯಾವ್ದು ಸೊ ಪಾಪು ಹೆಜ್ಜೆ ಗುರುತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂತು. ಅವಳಿಗೆ ತಣ್ಣಗಾಯಿತು ಅಂತ ಅನಿಸುತ್ತೆ, ಹಾಗಾಗಿ ಬೇಗನೆ ಹೆಜ್ಜೆ ಗುರುತನ್ನ ತೊಗೊಂಡ್ಬಿಟ್ಟು ಆಮೇಲೆ ವೈಪ್ ಮಾಡಿಬಿಟ್ವಿ. ಸೊ ಹೆಜ್ಜೆ ಗುರುತು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಇವಾಗ ಲಾಸ್ಟಲ್ಲಿ ವೆಟ್ ವೈಪ್ಸಿಂದ ನೀಟಾಗಿ ಅದನ್ನು ಹೊರಿಸ್ಬಿಟ್ವಿ. ಆಮೇಲೆ ಹೇಗಿದ್ರೂ ಹಾಸ್ಪಿಟಲಿಂದ ಬಂದಮೇಲೆ ಮಗುಗೆ ಸ್ನಾನ ಮಾಡಿಸ್ತಾರೆ ಅಲ್ವಾ, ನಮ್ಮ ಅಜ್ಜಿ ನೀಟಾಗಿ ಅದನ್ನೆಲ್ಲ ಸ್ನಾನ ಮಾಡುವಾಗ ತೊಳಿತೀನಿ ಬಿಡಮ್ಮ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಜಸ್ಟ್ ಅದು ಏನು ವೆಟ್ ವೈಪ್ಸಿಂದ ಎಷ್ಟು ಒರ್ಸೋಕ್ಕಾಗತ್ತೆ ಅಷ್ಟು ಕುಂಕುಮನೆಲ್ಲ ಒರೆಸ್ಬಿಟ್ವಿ. ಏನು ಅನ್ನಿಸ್ತೈತೆ? ಫುಲ್ ಖುಷಿ ಆಗ್ತಾ ಇತ್ತು. ಒಣಗಿರೋ ಬಟ್ಟೆ ಒರೆಸ್ಬಿಟ್ಟು ಕಾಲು ಫೈನಲಿ ನಮ್ಮ ಮನೆಗೆ ಬಂದಿ. ಮಾಮನ ಜೊತೆಗೆ ಬೇರೆ ಬಂದ್ಬಿಟ್ಟು ಜೇಜಿ ನೋಡೋಣ ಯಾರ ಜೊತೆ? ಮಾಮನ ಜೊತೆ ಜೇಜಿ ಇಟ್ಕೊಂಡ ಇಲ್ಲಿ ಬಂದು ಬೆಳೆಸ್ಕೊಂಡು ಹೊಡಿತೀನಪ್ಪ. ಅದೇ ಸುಮ್ಮನೆ ಪೇಪರ್ ಹಾಕೋದ್ರ ಮೇಲೆ ಅದಕ್ಕೆ ಹೇಳ್ತೀನಿ. ಇಲ್ಲಿ ನೋಡು, ಅವಳು ಅಲ್ಲೇ ನಮಸ್ಕಾರ ಮಾಡ್ತೀವಿ. ರಾಘವೇಂದ್ರ ಸ್ವಾಮಿ ಹೆಂಗ್ ನೋಡ್ತಾಳೆ ನೋಡು. ಎಲ್ಲಿ ಮಾಡ್ತೀವೋ ಹಾಸ್ಪಿಟ್ಲಲ್ಲಿ ಯಾರಲ್ಲ ಸಿರಿ ಅಂತ ಸಿರಿ ಕೆಳಗೆ ಬಿದ್ದೋಗ್ಬಿಟ್ಟೈತೆ. ಸರಿಯಾಗಿದೆ. ಏನಂದಿತ್ತು ನಮ್ಮ ಹೆಸರು? ಅಯ್ಯೋ ಅದೇನೋ ಹೆಸರು ಗೊತ್ತಿಲ್ಲ. ಥ್ಯಾಂಕ್ ಯು ಜೈಜಿ. ಇವ್ರು ಹುಷಾರಾಗಿ ಹೋಗಿ ಇವ್ರು ಹುಷಾರಾಗಿ ಬಂದು ಬಂದಿರೋದು? ಅವನಿಗೆ ಅವನಿಗೆ ಜಾಬ. ಸೊ ಕೇಕ್ ಕಟ್ಟೆಲ್ಲ ಆದಮೇಲೆ ನಾವು ಕೂಡ ಕೆಳಗಡೆ ಕೂತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ನನಗೂ ಕೂಡ ಸಖತ್ತು ಬ್ಯಾಕ್ ಪೈನ್ ಬಂದುಬಿಡ್ತು. ಸರಿ ಮೇಲ್ಗಡೆ ಆದರೂ ಹೋಗೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬರ್ತಾಯಿದ್ದೆ. ಆ ಬ್ಯಾಕ್ ಪೈನಿಗೆ ಎಲ್ಲ ನನಗೆ ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಕಷ್ಟಪಟ್ಕೊಂಡು ಒಂದೊಂದೇ ಮೆಟ್ಲು ಹತ್ಕೊಂಡು ಹೋಗ್ತಿದ್ದೆ. ಅಂದರೆ ತುಂಬ ಹೊತ್ತೆ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ನಮ್ಮ ಅಜ್ಜಿ ಹಂಗೂ ಹೇಳ್ತಿದ್ರು, ಹೋಗು ಬೇಗ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋಂಗಿದ್ರೆ ಮಲ್ಕೊಂಬಿಡು ಅಂತ. ಬಟ್ ನಾನೇನೆ ಸುಮಾರು ಹೊತ್ತು ಆಲ್ಮೋಸ್ಟ್ 1.5 hour ಮೇಲೇ ಕೂತ್ಕೊಂಡ್ಬಿಟ್ಟಿದ್ದೆ ಕೆಳಗಡೆ. ಸೊ ಅದು ಒಂಥರ ತುಂಬ ಕಷ್ಟ ಅಂತಲೇ ಅನ್ನಿಸ್ಬಿಡ್ತು. ಆಮೇಲೆ ಎದ್ದು ಮೇಲ್ಗಡೆ ಬರೋವಾಗ ಇನ್ನು ಇವತ್ತು ಬೆಳಗ್ಗೆ ಹಾಸ್ಪಿಟಲಲ್ಲೇ ಸ್ನಾನ ಮಾಡಿದ್ರಿಂದ ನಾನು ಮನೆಗೆ ಬಂದಮೇಲೆ ಇನ್ನೂ ಸ್ನಾನ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಪಾಪುಗೆ ಮಾತ್ರನೇ ಸ್ನಾನ ಮಾಡಿಸಿದ್ರು. ಇನ್ನು ನಾನು ಸ್ನಾನ ಮಾಡೋಣ ಅಂತ ಅನ್ನೋ ಅಷ್ಟೊತ್ತಿಗೆ ಟೈಮ್ ಆಗಲೇ 5 ಗಂಟೆ ಆಗೋಗ್ಬಿಟ್ಟಿತ್ತು. ಇನ್ನು ಸಂಜೆ ಮೇಲೆ ಸ್ನಾನ ಮಾಡಿದ್ರೆ ಸುಮ್ಮನೆ ಶೀತ ಆಗುತ್ತೆ, ಬೇಡ ಬಿಡು ನಾಳೆ ಬೆಳಗ್ಗೆನೇ ಮಾಡ್ಕೊಳ್ಳಿವಂತೆ ಅಂತ ಹೇಳಿದ್ರು. ಹಾಗಾಗಿ ಸುಮ್ಮನೆ ಆಗೋಗ್ಬಿಟ್ಟೆ. ಪಾಪುಗಂತೂ ಹಾಸ್ಪಿಟಲಿಂದ ಬಂದಿದ್ದ ತಕ್ಷಣ ಸ್ನಾನನೂ ಕೂಡ ಆಯಿತು. ಹಾಗೆಯೇ ಅವಳಿಗೆ ಏನು ರೆಡಿ ಮಾಡಬೇಕೆಲ್ಲ ರೆಡಿ ಮಾಡಿಬಿಟ್ಟು ಅವಳಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಮಲಗಿಸ್ಬಿಟ್ವಿ. ಇನ್ನು ನಾವು ಕೂಡ ಹಾಸ್ಪಿಟಲಿಂದ ಬಂದಿದ್ದು 14ನೇ ತಾರೀಕು ಡಿಸೆಂಬರ್. ಸೊ ಅವತ್ತಿನ ದಿನ ಅಲ್ಲ, ನಾವು ಮನೆಯೆಲ್ಲನೂ ಕೂಡ ಬೇಗ ಬೇಗ ಕ್ಲೀನ್ ಮಾಡಿಕೊಂಡು
ಪಾಪು ಹುಟ್ಟಿದ 5ನೇ ದಿನಕ್ಕೇ ಸೂತ್ಕನ ತಕ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಇವಾಗ ಏನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅದನ್ನೆಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ರು. ಸೊ ಹಾಸ್ಪಿಟಲಿಂದ ಮನೆಗೆ ಬಂದಮೇಲೆ ಎಲ್ಲರೂ ಒಂಥರ ಬ್ಯುಸಿ ಅಂತಲೇ ಹೇಳ್ಬೋದು. ನಾನು ಮತ್ತು ಪಾಪು ಅಷ್ಟೇ ರೆಸ್ಟ್ ಮಾಡ್ತಾಯಿದ್ವಿ. ಇನ್ನು ಜೀವನ ಆಗಿರ್ಬೋದು ಮತ್ತು ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಕೂಡ ತುಂಬಾ ಬ್ಯುಸಿ ಇದ್ದರು. ಆದಷ್ಟು ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಬಟ್ ಪಾಪು ಒಟ್ಟಿಗೆ ನಾನು ಇದ್ದು ಜಾಸ್ತಿ ವಿಡಿಯೋ ಏನೂ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಜೀವನ್ ಎಷ್ಟು ವಿಡಿಯೋ ಮಾಡ್ಕೊಂಡಿದ್ರು ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಯಾಕೆ 5ನೇ ದಿನಕ್ಕೇ ಸೂತ್ಕ ತಕ್ಕೊಂಡ್ವಿ ಅಂತ ಅಂದರೆ ನಾವು ಒಂದು ಕಾರಣ ಬಂದ್ಬಿಟ್ಟು ಪಾಪು ಹುಟ್ಟಿದ 11ನೇ ತಾರೀಕು 9 ದಿನಕ್ಕೆ ಅಂತ ಅಂದರೆ 19ನೇ ತಾರೀಕು ಹಾಗೆ ಅಮಾವಾಸ್ಯೆ ಬರುತ್ತೆ. ಸುಮ್ಮನೆ ಯಾಕೆ ಅಮಾವಾಸ್ಯೆ ದಿನ ಸೂತ್ಕ ತಕ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಆಮೇಲೆ 11ನೇ ದಿನಕ್ಕೆ ಅಂತ ಅಂದ್ಕೊಂಡ್ವಿ. 11ನೇ ದಿನಕ್ಕೆ ಆಮೇಲೆ ನಮ್ಮ ಅಜ್ಜಿ ಹೇಳಿದ್ರು ಬೇಡ 11ನೇ ದಿನಕ್ಕೆ ಸೂತ್ಕ ತೆಗಿಬಾರ್ದು, ಅದರಲ್ಲೂ ಹುಟ್ಟಿದ ಸೂತ್ಕ ತೆಗಿಬಾರ್ದು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅದು ಕ್ಯಾನ್ಸಲ್ ಆಯಿತು. ಇನ್ನು ಅದು ಬಿಟ್ಟರೆ 16ನೇ ದಿನಕ್ಕೆ ಅಂತ ಲೆಕ್ಕ ತೊಗೊಂಡ್ರೆ ತುಂಬ ಡಿಲೇ ಆಗೋಗ್ಬಿಡುತ್ತೆ. ಹಾಗಾಗಿ ಸುಮ್ಮನೆ ಬೇಡ 5ನೇ ದಿನಕ್ಕೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅವತ್ತೇ ಸೂತ್ಕ ತಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ತಕ್ಕೊಂಡಿದ್ದು. ಇನ್ನು ನಾನು ಹಾಸ್ಪಿಟಲಿಂದ ಬಂದು 14ನೇ ತಾರೀಕು ಅಂದರೆ ಅಷ್ಟೊತ್ತಿಗೆ ಆಗಲೇ ಪಾಪುಗೆ 4 ದಿನ ಆಗೋಗ್ಬಿಟ್ಟಿತ್ತು. ಇನ್ನು ಬೇಗನೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾರನೇ ದಿನಕ್ಕೇ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ನಾವು ಕೂಡ ದಾಸಪ್ಪ ಅವ್ರಿಗೆಲ್ಲನೂ ಹೇಳಿಬಿಟ್ಟಿದ್ವಿ ಎಷ್ಟು ಗಂಟೆಗೆ ಬರಬೇಕು ಅಂತೆಲ್ಲನೂ. ಸೊ ಅದಕ್ಕೆ ಅಂತ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಮನೆಯಲ್ಲಿ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ರು. ಎಲ್ಲರೂ ತುಂಬ ಬ್ಯುಸಿ ಇದ್ರು ಅಂತಲೇ ಹೇಳ್ಬೋದು. ಇನ್ನು ಹಾಸ್ಪಿಟಲಿಂದ ಬಂದಿದ್ದ ದಿನ ಅಲ್ಲ ನಾನು ಮತ್ತು ಪಾಪು ಇಬ್ಬರೇ ಒಂದು ಸ್ವಲ್ಪ ಆರಾಮಾಗಿ ರೆಸ್ಟ್ ಮಾಡಿದ್ದು ಅಂತ ಅಂದರೆ, ಇನ್ನು ನಮ್ಮ ಅಜ್ಜಿ ಆಗಿರ್ಬೋದು ನಮ್ಮಮ್ಮ ಜೀವನ್ ಎಲ್ಲರೂ ಕೂಡ ತುಂಬಾ ಬ್ಯುಸಿ ಇದ್ದರು ಅವತ್ತಿನ ದಿನ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಜೀವನ್ ತೊಗೊಂಡಿದ್ದಾರೆ, ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ಇಲ್ಲಿ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವಳಿಗಂತೂ ಸ್ನಾನ ಮಾಡಿಸಿದಾದ್ಮೇಲೆ ಫುಲ್ಲು ನಿದ್ದೆ ಬಂದುಬಿಟ್ಟಿರುತ್ತೆ. ಅಂದರೆ ಹಠ ಮಾಡೋದು ಎಲ್ಲ ತುಂಬ ಕಡಿಮೆನೇ, ಬಟ್ ಓಕೆ ಅವಳನ್ನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಅಂದರೆ ನೈಟೆಲ್ಲ ಎದ್ದು ಹಠ ಮಾಡೋದು ಎಲ್ಲ ಇನ್ನೂ ಅಷ್ಟಾಗೇನಿಲ್ಲ. ಬಟ್ ಹಾಸ್ಪಿಟಲಲ್ಲಿ ಇದ್ದಾಗ ಅಲ್ಲ 1-2 ದಿನ ಹಠ ಮಾಡಿದ್ಲು. ನಾವು ಹಂಗೆ ಅಂದ್ಕೊಂಡಿದ್ವಿ ಮನೆಗೆ ಬಂದಮೇಲೂ ಕೂಡ ಹಠ ಮಾಡ್ತಾಳೆ ಅಂತ. ಬಟ್ ಅಷ್ಟಾಗಿ ಏನು ಹಠ ಎಲ್ಲ ಇಲ್ಲ, ಆರಾಮಾಗಿ ಹಾಲು ಕುಡಿಸಿದ್ರೆ ನಿದ್ದೆ ಮಾಡಿಬಿಡ್ತಾಳೆ. ಸೊ ಒಂದು ಸ್ವಲ್ಪ ನನಗೂ ಕೂಡ ಅವಳನ್ನ ಮೇಂಟೈನ್ ಮಾಡೋದು ಈಸಿ ಅಂತಲೇ ಹೇಳ್ಬೋದು. ಕೆಲವರು ಸ್ಟಾರ್ಟಿಂಗಲ್ಲಿ ತುಂಬಾ ಈಸಿ ಇರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ ಅಂತಲೂ ಕೂಡ ಹೇಳ್ತಿರ್ತೀರ. ನೋಡೋಣ ಹೇಗಾಗುತ್ತೆ ಏನು ಅಂತ. ಸದ್ಯಕ್ಕಂತೂ ನನಗೆ ಸುಲಭನೇ ಇದೆ. ಜೊತೆಗೆ ನನಗೆ ಈ ಟೈಮಲ್ಲಿ ರಿಕವರ್ ಆಗೋದಕ್ಕೆ ಅಲ್ಲ, ಈ ಥರ ಮಕ್ಕಳಿದ್ರೆ ಆರಾಮಾಗಿ ಬೇಗನೆ ರಿಕವರ್ ಆಗಿಬಿಡ್ಬೋದು. ಏನಾದರೂ ಮಕ್ಕಳು ಸ್ವಲ್ಪ ಹಠ ಮಾಡೋ ಥರ ಇದ್ದರೆ ನಾವು ಎದ್ದು ನೋಡ್ಕೋಬೇಕು ಮಗುನ ಅಂತೆಲ್ಲ ಅಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಈ ಥರ ಇದ್ದಾಗ ನಾವು ಕೂಡ ಆರಾಮಾಗಿ ಬೇಗ ರಿಕವರ್ ಮಾಡ್ಕೊಂಬಿಡ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇ. ಇನ್ನೀಗ ಪಾಪುಗೆ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳನ್ನೂ ಕೂಡ ಚೆನ್ನಾಗಿ ಸ್ವೆಡಲ್ ಮಾಡಿಬಿಟ್ಟು ನಮ್ಮ ಅಜ್ಜಿ ಮಲಗಿಸ್ಬಿಡ್ತಾರೆ. ಇನ್ನು ಆವತ್ತಿನ ದಿನ ಪ್ರಿಯಾಂಕನೂ ಕೂಡ ಬರ್ತೀನಿ ಅಂತ ಹೇಳಿದ್ಲು. ಬಟ್ ಆಮೇಲೆ ಬರೋದಕ್ಕಾಗಲಿಲ್ಲ. ಅವಳು ಅವ್ರ ಅತ್ತೆ ಮನೆಗೆ ಹೋಗಿದ್ಲು. ಯಾಕೆ ಅಂತ ಅಂದರೆ ಇವಾಗ ಅವಳು ಕೂಡ ಬಾಣಂತಿ ಇರೋದ್ರಿಂದ ನಮ್ಮಮ್ಮ ನನ್ನೂ ಕೂಡ ನೋಡ್ಕೋಬೇಕು, ಆಮೇಲೆ ಅಲ್ಲಿ ಅವಳನ್ನ ಕೂಡ ನೋಡ್ಕೋಬೇಕು ಅಂತಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಪ್ರಿಯಾಂಕನೇ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತೀನಿ ಅಮ್ಮ, ಒಂದು 2-3 ವಾರ ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ. ನೋಡೋಣ ಯಾವಾಗ ಬರ್ತಾಳೆ ಏನು ಅಂತ. ನಾವು ಕೂಡ ಏನು ಸೂತ್ಕನ ಸಿಂಪಲ್ಲಾಗೆ ತಕ್ಕೊಳ್ಳೋದು, ಏನೋ ಜಾಸ್ತಿ ಜನ ಎಲ್ಲ ಏನು ಬರ್ತಾರೆ ಅನ್ನೋ ಥರ ಇಲ್ವಲ್ಲ. ಸೊ ಹಾಗಾಗಿ ನಮಗೂ ಕೂಡ ಅಷ್ಟು ಏನು ಟೆನ್ಷನ್ ಇಲ್ಲ, ಬೇಗನೆ ಮನೆ ಕೆಲಸಗಳೆಲ್ಲ ಮಾಡ್ಕೊಂಬಿಡ್ಬೋದು. ನಾನು ಪ್ರೆಗ್ನೆಂಟ್ ಇದ್ದಾಗಲೇ ಆಲ್ಮೋಸ್ಟ್ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡಿದ್ದೆ. ಸೊ ದಟ್ ನನಗೂ ಏನೋ ಅಂಥ ಕಷ್ಟ ಇಲ್ಲ. ಸೂತ್ಕೊಟ್ಟು ಟೈಮಲ್ಲೆಲ್ಲ ಡೀಪಾಗಿ ಕ್ಲೀನ್ ಮಾಡ್ಕೋಬೇಕು, ಎಲ್ಲನೂ ಕೂಡ ತೆಗ್ಸಿ ಮತ್ತೆಲ್ಲ ವಾಶ್ ಮಾಡಿ ಎತ್ತಿಕ್ಬೇಕು ಅನ್ನೋ ಥರದ್ದೆಲ್ಲ ಏನೂ ಇರಲಿಲ್ಲ. ಮತ್ತು ಜೊತೆಗೆ ನಮ್ಮ ಮನೆಯಲ್ಲಿ ಅಷ್ಟಾಗಿ ಪಾತ್ರೆ ಸಾಮಾನುಗಳೆಲ್ಲ ನಾನು ಇಟ್ಕೊಂಡಿಲ್ವಲ್ಲ, ಹಾಗಾಗಿ ನಮಗೂ ಕೂಡ ಒಂದು ಸ್ವಲ್ಪ ಸುಲಭ ಅಂತಲೇ ಹೇಳ್ಬೋದು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಜೀವನ್ ಅಂತೂ ಪಾಪ ಅವರು ಆಲ್ಮೋಸ್ಟ್ ಎಲ್ಲನೂ ಕೂಡ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಬಂದ್ವಿ. ನನಗಂತೂ ಒಂದು ಸ್ವಲ್ಪ ವಾಕ್ ಮಾಡೋದಕ್ಕೆ ಹೇಳಿದರು ಡಾಕ್ಟರು. ಬಟ್ ನೋಡಿದ್ರೆ ಸಂಜೆ ಮೇಲೆ ನನಗೆ ಫುಲ್ ಕಾಲು ಕೈ ಮುಖ ಎಲ್ಲ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ನನಗೆ ಹಾಸ್ಪಿಟಲಲ್ಲಿ ಕೂಡ ಅಷ್ಟೇ ಆಪ್ರೇಷನ್ ಆಗಿದ್ದು ಮಾರನೇ ದಿನವೇ ಫುಲ್ ಮುಖ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ನನಗೆ ಅದೊಂಥರ ಭಯನೇ ಇತ್ತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಂಗೆ ಅಪ್ಪು ಡೆಲಿವರಿ ಆಗಿದ್ದು ಮಾರನೇ ದಿನ ನನಗೆ ಆ ಥರದ್ದು ಸ್ವೆಲ್ಲಿಂಗ್ ಅವೆಲ್ಲ ಬರೋದು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಬಟ್ ಈ ಸಲ ಅಲ್ಲ, ನನಗೆ ಡೆಲಿವರಿ ಆದಮೇಲೆ ಕಾಲು ಕೈ ಮುಖ ಎಲ್ಲ ಸ್ವೆಲ್ಲಿಂಗ್ ಬರ್ತಾಯಿತ್ತು. ಸೊ ನನಗೊಂದು ಸ್ವಲ್ಪ ಭಯ ಆಗಿತ್ತು ಆವಾಗ. ಬಟ್ ಡಾಕ್ಟರ್ ರೆಸ್ಟ್ ಮಾಡಬೇಕು, ಆಮೇಲೆ ಚೆನ್ನಾಗಿ ವಾಕ್ ಮಾಡಬೇಕು ಅಂತೆಲ್ಲ ಹೇಳಿದಾಗ ನಾನು ಅದನ್ನು ಫಾಲೋ ಮಾಡ್ತಿದ್ದೆ. ಬಟ್ ಮನೆಗೆ ಬಂದಮೇಲೂ ಕೂಡ ಅಲ್ವಾ ನನಗೆ ಕಾಲು ಕೈ ಮುಖ ಎಲ್ಲ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ಇದು ಯಾಕೆ ಅಂತ ಅಂದ್ಬಿಟ್ಟು ನಾನು ಸಿಸ್ಟರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಅವರು ಹೇಳಿದ್ರು ಒಂದು ಸ್ವಲ್ಪ ಪಿಲ್ಲೋ ಇಟ್ಕೊಂಡು ಹೈಟಲ್ಲಿ ಕಾಲು ಇಟ್ಕೊಂಡು ಮಲ್ಕೊ ನೋಡೋಣ ಕಡಿಮೆ
ಕಡಿಮೆ ಆಗಿಲ್ಲ ಅಂತಂದರೆ ಬೆಳಗ್ಗೆ ಹಾಸ್ಪಿಟಲಿಗೆ ಬಾ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಅವ್ರು ಹೇಳಿರೋ ಥರನೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡೆ. ಜೊತೆಗೆ ವಾಕ್ ಕೂಡ ಮಾಡೋಕ್ಕೆ ಹೇಳಿದರು. ನಾನು ಹಾಗಾಗಿ ಅಲ್ಲಿ ಅಕ್ಕಪಕ್ಕ ಏನಾದರೂ ಇರುತ್ತಲ್ಲ ಸಣ್ಣ ಪುಟ್ಟದ್ದು ಎತ್ತಿಕ್ಕೋದು ಆ ಥರದ್ದೆಲ್ಲನೂ ಕೂಡ ಅದನ್ನು ಎತ್ತಿಟ್ಕೊಂಡು ಹಾಗೆ ವಾಕ್ ಮಾಡ್ತಾಯಿದ್ದೆ. ಸುಮ್ಮನೆ ವಾಕ್ ಮಾಡಬೇಕು ಅಂತ ಅಂದರೆ ಅಲ್ವಾ 1 ರೌಂಡ್ ಹೊಡೆದೆ 2 ರೌಂಡ್ ಹೊಡೆದೆ ಅಂತ ಬೇಜಾರಲ್ಲೇ ವಾಕ್ ಮಾಡ್ತಾ ಇರ್ತೀವಿ. ಬಟ್ ಈ ಥರ ಏನಾದರೂ ಇದ್ದಾಗ ಆ ಕೆಲಸನ ಕಂಪ್ಲೀಟ್ ಮಾಡಿಬಿಡೋಣ ಅನ್ನೋ ಥರ ಓಡಾಡ್ತಾ ಇರ್ತೀವಲ್ವ. ಸೊ ದಟ್ ನನಗೂ ಕೂಡ ಒಂದು ಸ್ವಲ್ಪ ವಾಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ನಮ್ಮ ಮನೆಯಲ್ಲಿ ಹೆವಿ ಅಂದರೆ ಹೆವಿ ಚಳಿ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಒಂದು 6 ಗಂಟೆ ಮೇಲೆ ಮನೆ ಫುಲ್ಲು ಒಂಥರ ಶೀತ ಅಂತಲೇ ಅನ್ನಿಸ್ತಾ ಇರುತ್ತೆ. ಅದರಲ್ಲೂ ನೆಲದ ಮೇಲೆ ಕಾಲು ಇಡೋಕ್ಕಾಗಲ್ಲ, ಆ ರೀತಿಯಾಗಿ ಆಗೋಗ್ಬಿಡುತ್ತೆ. ಹಾಗಾಗಿ ನನ್ನ ಅಜ್ಜಿಗೆ ಮತ್ತು ನಮ್ಮ ಅಮ್ಮಂಗೆ ನಂದೇ ಸ್ವೆಟರ್ ಯಾವುದಿತ್ತು ಅದನ್ನು ಕೊಟ್ಟೆ. ಯಾಕಂದರೆ ಪಾಪ ನಮ್ಮ ಅಮ್ಮಂಗಂತೂ ಚಳಿ ತಡೆಯಲ್ಲ, ನಮ್ಮ ಅಜ್ಜಿ ಕೂಡ ಅಷ್ಟೇ ತುಂಬ ಚಳಿ ಅನ್ನೋ ಥರ ಫೀಲ್ ಮಾಡ್ತಿರ್ತಾರೆ. ಬಟ್ ಬಾಯ್ಬಿಟ್ಟು ಹೇಳೋದಿಲ್ಲ ಅದನ್ನು. ಸೊ ಹಾಗಾಗಿ ನಾನೇ ಸ್ವೆಟರ್ನ ತೆಗೆದ್ಬಿಟ್ಟು ಕೊಟ್ಟೆ, ತೊಗೊಳ್ಳಿ ಹಾಕೊಳ್ಳಿ, ನನಗೆ ಎಷ್ಟು ಚಳಿ ಆಗ್ತಿದೆ ನಿಮ್ಗೆ ಆಗ್ತಿಲ್ವಾ ಅಂತ ಅಂದ್ಬಿಟ್ಟು. ಆಮೇಲೆ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ಇನ್ನು ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ನನ್ನ ಪುಟ್ಟ ಮಗಳು ನೋಡ್ಬೋದು ಕೈನ ಮೇಲ್ಗಡೆ ಎತ್ಬಿಟ್ಟು ತೋರಿಸ್ತಾ ಇದ್ಲು. ನನಗದೊಂಥರ ತುಂಬ ಕ್ಯೂಟ್ ಅನ್ನಿಸ್ತು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಅಂದರೆ ವಾಶ್ರೂಮಿಂದ ಈಚೆ ಬಂದೆ ನೋಡಿದ್ರೆ ಕೈ ಎತ್ಬಿಟ್ಟು ಒಳ್ಳೆ ಎರಡೂ ನೋಡೋಂಗೆ. ನಾನೆಲ್ಲಿ ಪಾಚೊಳ್ಳಿ ಮೇಲೆ ಅಂತೆ ನೋಡೆ ಗೊತ್ತಾಗ ನಿನ್ನ ಕೈ ಹಾಕ್ಬಿಟ್ರೆ ಬೇಬಿ ಮೇಲೆ ಏನು ಮಾಡೋದಾಗ ವೆಯ್ಟ್ ಆಗೋಗುತ್ತಲ್ಲ ಬೇಬಿಗೆ. ಮುದ್ದು ಮಗ ಇದು ಅಂತೆ. ಮತ್ತೆ ಪುಟ್ಟು ಮಗ. ಪಾಪು ಟಚ್ ಮಾಡೈತೆ. ಹ್ಯಾಪಿನಾ ನೀನು? ತಂಗಿ ದೊಡ್ಡೋಳ ಮೇಲೆ ಪಚ್ಚುತ್ತಾಳೆ. ಇಲ್ಲ ನೀನು ಪಪ್ಪ ನಾನು ಅಲ್ಲ ನೀನು ಇಲ್ಲ ನಾನು ಇಲ್ಲ ಪಪ್ಪ ಮಾತ್ರ ಮೇಲೆ ಅಲ್ಲಲ್ಲ ಪಪ್ಪ ನೀನು 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 ನಾನು ಇಲ್ಲ ಬಂದ್ಬಿಡು. ನನ್ನ ರೂಮ್ ಇದು, ನಂದು ಮಮ್ಮಿ ರೂಮು, ಯಾಕೆ ನಿಂದು ಆ ರೂಮು. ಯಾಕೆ ಏನು ಯಾಕೆ? ಓಹೋ ನೋಡ್ದಾ? ಹ್ಞೂ ನೀನು ಪಪ್ಪು ಆ ರೂಮಲ್ಲಿ ಮಲ್ಕೊಳ್ಳಿ, ನಾನು ಮಮ್ಮಿ ಇಲ್ಲಿ ಮಲ್ಕೋತೀವಿ. ಯಾಕೆ ಯಾಕೆ ಅಂದರೆ ನೀನು ಮತ್ತೆ ತಂಗಿ ತಾನೇ ಮಲ್ಕೋಬೇಕಾಗ ನನಗೆ ಈ ಆ ಬೆಡ್ಶೀಟು ಕೊಟ್ಟು ಕಳಿಸ್ತೀನಿ. ಆ ಬೆಡ್ಶೀಟ್ ನೀನೇ ತೊಗೊಂಡೋಗು, ನಾವೇ ಹೊಸ ಬೆಡ್ಶೀಟ್. ಆಯಿತಾ? ಆಯಿತು. ಖುಷಿ. ಅಯ್ಯೋ ನನ್ನ ಮಗ ಇಷ್ಟು ದಿನ ಒಬ್ಬನೇ ಇದ್ದ, ಇವಾಗ ತಂಗಿ. ಒದಿಸಿರೋದು ನೋಡು ಬೆಡ್ಶೀಟ್ನ, ಶೀಟು ಒದಿಸಿ. ನಿಂಗೂ ತಂಗಿಗೂ ಈ ಬೆಡ್ಶೀಟ್ ಕೊಡ್ತೀನಿ ಆಯ್ತಾ ಅಪ್ಪ? ನಿಂಗೂ ತಂಗಿಗೂ ಈ ಬೆಡ್ಶೀಟ್ ಕೊಡ್ತೀವಿ ಆಯ್ತಾ? ನಾವು ಹೊಸ ಬೆಡ್ಶೀಟ್ ತೊಗೊತೀವಿ ಆಯ್ತಾ? ಸರಿ ಮಲ್ಕೋ, ಎಷ್ಟೊತ್ತು ಕೂತ್ಕೋತೀಯಾ? ನಾ ಕಾಲ್ ಸ್ವೆಲ್ಲಿಂಗ್ ಬಂದ್ಬಿಟ್ಟೈತಲ್ಲ ಅದೇನಕ್ಕೆ ಸಿಸ್ಟರ್ನ ಒಂದು ಸರಿ ಕೇಳಬೇಕಿತ್ತು, ಫೋನ್ ನಂಬರ್ ಐತಲ್ಲ. ಇಲ್ಲ ಕಾಲ್ನ ಹಿಂಗೆ ಮೇಲೆ ಎತ್ಕೊಂಡು ಮಲ್ಕೋ ಹೈಟಲ್ಲಿ. ಬೆಳಗ್ಗೆ ಅಷ್ಟೊತ್ತಿಗೆ ಕಡಿಮೆ ಆಗ್ತದೆ. ಪಪ್ಪ ಹಿಂಗ ನನಗಿದು ನೋಡಕ್ಕಾಯ್ತಾ ಕಣಪ್ಪೋ ಅಂತಾನೆ. ನನಗೆ ಖುಷಿ. ನಿಂಗೂ ತಂಗಿಗೂ ಇಬ್ರಿಗೂ
ಪಾಪುಗೆ ನಂಗ ನಿಕ್ಕೆ ಸುಮ್ಮನೆ ಪಾಚೊಂಡವಳು ಸುಮ್ಮನೆ ಪಚ್ಚೊಳ್ಳಿ ಪುಟ್ಟು ಮಗು ಪುಟ್ಟ ಮಗು ಪುಟ್ಟು ಮಗಳು ಪುಟ್ಟು ಮಗಳು ನಂಗೆ ಖುಷಿಗೆ ನಿದ್ದೆನೇ ಬರ್ತಾ ಇಲ್ಲಲ್ಲ ನಿಂಗೆ ಹಾಂ ಖುಷಿಗೆ ಹ್ಞೂ ಗೊತ್ತಿಲ್ಲ ನನಗೆ ಪಾಪು ಇಕ್ಕಬೇಕನ್ಸ ಬೆಳಗ್ಗೆ. ಕೊಡಿಸ್ಬೇಕನ್ಸ ಟಾಯ್ಸು ಏನೇನು ಟಾಯ್ಸ್ ಕೊಡಿಸ್ತೀಯಾ ತರಬೇಯ ನನ್ನ ತೆತ್ತ ಅದು ಕೊಡು ಮತ್ತೆ ಡೋಲ್ ಡಾಲ್ ಯಾವ ಡಾಲ್ ಗೊಂಬೆ ಗೊಂಬೆ ಸರಿ ಆಯಿತು ಪಾಚು ಗುಡ್ ನೈಟ್ ನೀನು ನಾನು ಪಾಚೋತೀನಿ ನೀನು ಎಲ್ಲಿ ಬರ್ಬೋದು ಬೇಕೆ ಆಯಿತು ಪಾಚು ಗುಡ್ ನೈಟ್